ಉದ್ದೇಶ ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ನಾನು ಕಳೆದ 2 ವರ್ಷಗಳಿಂದ ಸತತವಾಗಿ ಏನು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡೋ ಮುಖಾಂತರ ಇವತ್ತು ಮಂತ್ರಿಗಳಿದ್ದಂಥ ತಾಲೂಕುಗಳಲ್ಲೇ ಇವತ್ತು ಸಂಪೂರ್ಣ ಸ್ಯಾಂಡ್ ಮಾಫಿಯಾ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ. ಯಾವ ಥರ ಅಂತಂದರೆ ರಾಜಾರೋಷವಾಗಿ ಬಳ್ಳಾರಿ ಮಾದರಿಯಂತೆ ನಮ್ಮ ಭಾಗದಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲೀಗಲ್, ಕೇವಲ ಕಾಟಾಚಾರಕ್ಕಾಗಿ ಒಂದು ಕೆಲವೊಂದು ಮಾತ್ರ ಲೀಗಲ್ ಕ್ವಾರಿಗಳು ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ವೇ ಬ್ರಿಡ್ಜ್ ಮೂಲಕ ವೇಟ್ ಆಗ್ತಾ ಇಲ್ಲ. ಮತ್ತು ಸಂಪೂರ್ಣ ಹಳ್ಳಿಗಳ ರಸ್ತೆ ಹದಗೆಟ್ಟು ಹೋಗಿದೆ. ಅಲ್ಲಿ ನಮ್ಮ ಹತ್ರ ಫೋಟೋಸು ವಿಡಿಯೋಸ್ಗಳು ಕೂಡ ಇದೆ. ಮುಖ್ಯವಾಗಿ ಇವತ್ತು ಜೀವ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅದಕ್ಕೆ ಪರಿಹಾರ ಕೂಡ ಕೊಡೋದಿಲ್ಲ. ಮತ್ತು ಉಲ್ಟಾ ಅವರಿಗೆ, ಆ ಮನೆತನದವರಿಗೆ ಇದು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕಂತೇಳಿ ಹೆದರಿಕೆ ಕೂಡ ಅವ್ರು ಹಾಕ್ತಾರೆ ಅಂತೇಳಿ. ಯಾಕಂದ್ರೆ ನಾವು ನಿನ್ನೆ ತಾನೇ ಆ ಗ್ರಾಮಕ್ಕೆ ಹೋಗಿ ಅವರ ಕುಟುಂಬದವ್ರಿಗೂ ಕೂಡ ನಾವು, ನಮ್ಮ ನಾಟಿಕರಣ್ಣವರು, ನಮ್ಮ ಸುರಣ್ ಸರ್, ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಹೋಗಿ ಅವ್ರಿಗೆ ಶಾಂತತೆಯನ್ನು ಹೇಳಬೇಕಂತೇಳಿ ಹೋದಾಗ ಭಾಳಷ್ಟು ದುಃಖವಾದ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದರದ್ದು ಅಷ್ಟೇ ಅಲ್ಲ, ಇವತ್ತು ಕಾಗಿನ ಅಂತ ನದಿ, ಏನು ಕಾಗಿನ ಮತ್ತು ಕಮಲಾವತಿ ನದಿ ಮಧ್ಯದಲ್ಲಿ ಏನು ಡ್ಯಾಮ್ ನಿರ್ಮಾಣ ಆಗಬೇಕಾಗಿತ್ತು, ನೀರು ಬೇಕಾಗಿತ್ತು, ನೀರಾವರಿ ಆಗಬೇಕಾಗಿತ್ತು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಬೆಣ್ಣೆ ತೋರದ ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಗಿನ ಪರಿಸ್ಥಿತಿ ಏನಾಗಿದೆ. ಕಾಟಾಚಾರಕ್ಕಾಗಿ ಕೇವಲ ಚೆಕ್ ಡ್ಯಾಮ್ಗಳಿದೆ ಮಾತ್ರ, ಅಲ್ಲಿ ಕಾವಲೆ ಮುಖಾಂತರ ಯಾರ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾಯಿಲ್ಲ. ಸ್ಯಾಂಡ್ ಮಾತ್ರ ಎಲ್ಲ ಕಡೆ ಸಿಗ್ತಾಯಿದೆ. ಅಲ್ಲಿ ಕುಡಿಯೋ ನೀರಿಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 100 ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಏನದಂದ್ರೆ ನೀರು ಸಪ್ಲೈ ಮಾಡೋಂಥ ಸಂದರ್ಭ ಇದೆ. ಆದರೆ ಮಂತ್ರಿಗಳಿಗೆ ಯಾಕೆ ಇದು ಕಾಣ್ತಾ ಇಲ್ಲ ಅಂಥೇಳಿ ನಮ್ಮದೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಇಲ್ಲಿಗಲ್ ಮೈನಿಂಗ್ ಆದರೆ ಹಿಂದೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸ್ಯಾಂಡ್ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಹಲವಾರು ಸಲ ಇದೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ ಭಾಳಷ್ಟು ನಾವು ಯಾವುದೇ ರೀತಿಯಿಂದ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗೇನು ಅನುಮತಿ ಕೊಡೋದಿಲ್ಲ ಅಂತ ಮಾತಾಡಿದವರು ಇವತ್ತು ರಾಜಾರೋಷವಾಗಿ ಇವತ್ತು ಯಾಕೆ ಅವರ ಮತಕ್ಷೇತ್ರದಲ್ಲೇ ಸಂಪೂರ್ಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲೂ ಕೂಡ ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ. ಆದರೆ ಮಂತ್ರಿಗಳಿದ್ದಂಥ ಏನು ತಾಲೂಕುಗಳಿವೆ ಅಲ್ಲಿ ರಾಜಾರೋಷವಾಗಿ ಯಾಕೆ ಸ್ಯಾಂಡ್ ಮೈನಿಂಗಿಗೆ ಅನುಮತಿ ಕೊಡ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮ ಮೂಲಕ ಇವತ್ತು ಮಂತ್ರಿಗಳಿಗೆ ಕೇಳಲು ಇಚ್ಛಪಡ್ತಾಯಿದ್ದೀನಿ. ಇವತ್ತು RDPR ಮಿನಿಸ್ಟರ್ ಆಗಿರೋದ್ರ ಇದ್ದಾರೆ ಪ್ರಿಯಾಂಕ್ ಸಾಹೇಬರು. RDPR ಮಿನಿಸ್ಟರ್ ಆಗಿ ಇವತ್ತು ನಮ್ಮ 78 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಕೊಡ್ತಾರಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾ ಏನು? ಅವರ ಫಾಲೋವರ್ಸ್ ಮುಖಾಂತರ ಇವತ್ತು ಸ್ಯಾಂಡ್ ಹೊಡೆದು ಇವತ್ತು ಜೀವ ಕೂಡ ಹೋಗಿದೆ. ತಾವು ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ, 3 ದಿನ ಆದರೆ ಶವ ಪತ್ತೆಯಾಗಿದೆ. ಶ್ರೀಧರ್ ಎಂಬ ಹುಡುಗ, ಕೋಲಿ ಸಮಾಜದ ಒಬ್ಬ ಹುಡುಗ ಇವತ್ತು ಮೃತ್ಯು ಹೋಗಿದ್ದಾನೆ. ಇಂಥ ಅನೇಕ ಜನರು ಕೂಡ ಮೃತ್ಯು ಹೋಗಿದ್ದು ನಾವು ನೋಡಿದ್ದೀವಿ. ಮಲ್ಕೇಡಲ್ಲೂ ಕೂಡ ಕಳೆದ ಸಮಯದಲ್ಲಿ ಆಗಿತ್ತು. ಈ ಕಾಗಿನ ನದಿ ಅಂತ ನದಿಗೆ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ 7-8 ಕಿಲೋಮೀಟ್ರ್. ಇದಕ್ಕೆ ಯಾಕೆ ಅಧಿಕಾರಿಗಳು 5 ಅಧಿಕಾರಿಗಳು ಇದಕ್ಕೇನು ಸಂಬಂಧಪಟ್ಟಂಥ 5 ಅಧಿಕಾರಿಗಳನ್ನು ಏನು ಕಣ್ಮುಚ್ಕೊಂಡು ಕೂತಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಇವ್ರಿಗೆ ಧ್ವನಿ ಎತ್ತುತ್ತಾ ಇಲ್ವೋ ಏನು? ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಇಲ್ಲಿನ ಆಡಳಿತದವರು ಕೂತಿದ್ದಾರೆ ಎಂಬುದು ಪ್ರಶ್ನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಬೇಕಾಗಿದೆ. ಇದ್ರ ಬಗ್ಗೆ ಅವರು ನಿಜವಾಗಲೂ ಏನಾದರೂ ಆ್ಯಕ್ಷನ್ ತೊಗೊಂಡು ಇದು ಯಾರ್ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಕೂಡಲೇ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಇವರು ಇದು ನಿಲ್ಲಿಸೋದಿಲ್ಲ, ನಾವು ಮಾತ್ರ ಇನ್ನು ಮುಂದೆ ಕೊಡೋದಿಲ್ಲ. ನಾವು ಸಂಪೂರ್ಣ ಸೇಡಂ ಕಾಗಿನ ನದಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಹಾಕೋಬೇಕಂತ ಕೂಡ ನಾವು ಇವತ್ತು ಪ್ಲ್ಯಾನನ್ನು ರೂಪಿಸಿದ್ದೀವಿ. ಇವ್ರಿಗೆ ಪರ್ಮಿಷನ್ನು, ಇದ್ರ ಡೀಟೇಲು, ನಿಮಗೆ ಏನೇ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಇದ್ರದ್ದು ಪೂರ ಸಂಪೂರ್ಣವಾಗಿ ಏನು ಇವ್ರದ್ದು ಟೆಂಡರ್ ರೂಲ್ಸ್ ಇದೆ, ಯಾವ ಮಟ್ಟದಲ್ಲಿ ಇವರು ಕೆಲಸ ಮಾಡಬೇಕು, ಏನೆಲ್ಲ ಇವರು ಲೂಟಿ ಮಾಡ್ತಾಯಿದ್ದಾರೆ, ಯಾಕೆ ಇವರು ಹಿಂದೆ ಇದ್ದಂಥವ್ರ ಫಾಲೋವರ್ಸ್ಗಳೇ ಈ ದಂಧೆಯಲ್ಲಿದ್ದಾರೆ, ಇದು ಪ್ರಶ್ನೆ ನಾನು ಮಾಧ್ಯಮ ಮುಖಾಂತರ ಇವತ್ತು ಪತ್ರಿಕಾ ಭವನದಲ್ಲಿ ಕೇಳೋಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು. ಹಿಂದೇನೂ ಕೂಡ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ವಿಡಿಯೋಗಳು ಕಳಿಸಿದ್ದೀನಿ, ಫೋಟೋಗಳು ಕೂಡ ಕಳಿಸಿದ್ದೀನಿ ವಾಟ್ಸಪ್ ಮುಖಾಂತರ, ಇನ್ನೂ ಕೂಡ ನನ್ನ ಹತ್ರ ಇದೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಬಂದಿಲ್ಲ, ಅದಕ್ಕೆ ಏನೇ ಒಂದು ಆ್ಯಕ್ಷನ್ ಕೂಡ ತೊಗೊಂಡಿಲ್ಲ. ಯಾಕೆ?
ಅಂದರೆ ಖುಲ್ಲೆಆಮ್ ಇವರೇ ಕಣ್ಣು ಮುಚ್ಚಿ ಕೂತಿದ್ದಾರೆ, ಸ್ಯಾಂಡ್ ಮೈನಿಂಗ್ ರಾಜಾರೋಷವಾಗಿ ಮಾಡಂತ ಹೇಳ್ತಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಇದೆ, ಯಾವುದು ಬಿಜಾಪುರ. ಇದೇ ಬಿಜಾಪುರಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ, ಯಾವುದೇ ಒಂದು ಹೊಳೆ ಇದ್ದರೂ ಕೂಡ ಒಂದು ಹೊಳೆಯಲ್ಲೂ ಕೂಡ ನೀರು ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಎಲ್ಲರೂ ಇವತ್ತು ಸ್ಯಾಂಡ್ ಮುಖಾಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಅದೇ ರೂಪದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಆಗಬೇಕು. ಇವತ್ತು ನಮ್ಮ ಕುಡಿಯೋಂಥ ನೀರಿಗೆ ನಾವು ಸಮಸ್ಯೆ ಇದ್ದೀವಿ. ಇವತ್ತು ನೋಡಿರಿ, ಕೋಟಿಗಟ್ಟಲೆ ಸ್ಟಾಕ್. ಇದು ನೋಡಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಾಬರಿ ಆಗ್ತೀರಿ. ಹತ್ತಲ್ಲ, ಒಂದು 20-30 ಕೋಟಿ ರೂಪಾಯಿ ಗಂಟಲೆ ಸ್ಟಾಕ್. ಯಾವುದೇ ರೀತಿಯಿಂದ ಅದಕ್ಕೆ ಟೆಂಡರ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಬುಕ್ಕಸನ್ನು ತುಂಬ ಮುಖಾಂತರ ಕೂಡ ಇವರೇನು ಟೆಂಡರ್ ಅವಧಿಯಲ್ಲಿ ರಾಯಲ್ಟಿ ಮುಖಾಂತರ ನಮಗೆ ಎಷ್ಟೋ ದುಡ್ಡು ಬರಬೇಕಾಗಿತ್ತು, ಆ ರಾಯಲ್ಟಿಯಲ್ಲೂ ಕೂಡ ಪೂರ ಸಂಪೂರ್ಣವಾಗಿ ಮೆಲಾವಟ್ಟಿದೆ. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಇವತ್ತು ರೆವಿನ್ಯೂ ಹಿಡ್ಕೊಂಡು ಇವತ್ತು ಏನು ಇದಕ್ಕೆ 5 ವಿಶೇಷವಾಗಿ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾಡ್ತಾಯಿದ್ದಾರೆ ಇವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕೂಡಲೇ ಅವ್ರು ಎಲ್ಲ ಆಫೀಸರ್ಸ್ಗಳಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ಯಾರು ಒಬ್ಬರು ಕಾಣೋದಿಲ್ಲ ಅಲ್ಲಿ. ಮೈನಿಂಗ್ ಆ್ಯಕ್ಟಿವಿಟೀಸ್ ನಡೆಯೋಂಥ ಸಂದರ್ಭದಲ್ಲಿ ಒಂದು ಆಫೀಸರ್, ಒಂದು ಅಧಿಕಾರಿ ಕೂಡ ಅಲ್ಲಿ ಇರೋದಿಲ್ಲ. ಎಲ್ಲ ಮ್ಯಾನೇಜ್ ಮಾಡ್ತೀವಿ ನಾವು ಅಂತೇಳಿ ಅವರು ಧೈರ್ಯದಿಂದ ಹೇಳ್ತಾರೆ. ಯಾಕೆ ಇದಕ್ಕೆ ಗುಮ್ಮು ಕೊಡ್ತಾಯಿದ್ದೀರಿ, ಇದಕ್ಕೆ ಯಾಕೆ ನೀವು ಸುಮ್ಮನೆ ಕೊಡ್ತಾಯಿದ್ದೀರಿ ಮಂತ್ರಿಗಳೇ? ಬೇರೆ ಬೇರೆ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡೋಂಥವ್ರು ಯಾಕೆ ನಿಮ್ಮ ಕ್ಷೇತ್ರದಲ್ಲೇ ಇಂಥ ಒಂದು ದೊಡ್ಡ ಹಗರಣ ಆಗ್ತಾಯಿದೆ, ನೀವು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಸಚಿವರು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಬಿಜಾಪುರ ಮಾದರಿ ಅಂತ ಇವತ್ತು ನಮ್ಮ ಈ ಭಾಗದಲ್ಲಿ ನಾವೆಲ್ಲ ಬಿಸಿಲುನಾಡು, ಇದು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಬಿಸಿಲುನಾಡು ಇರೋದರಿಂದ ಇವತ್ತು ದನ ಕರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಹೊಳೆ ರೀತಿ ಏನಾದರೂ ಇವರು ಇದೇ ಥರ ಅನುಮತಿ ಕೊಟ್ಟರೆ ನಾಳೆ ನೀರು ಪೂರ ಸಂಪೂರ್ಣ ಭೂಮಿಯಲ್ಲಿ ಹೋಗುತ್ತೆ, ಒಂದು ಹನಿ ನೀರು ಕುಡಿಯೋಕ್ಕೂ ಕೂಡ ಇರೋದಿಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿ ನಾಟ್ಯಕರಣವ್ರು ಕೂತಿದ್ದಾರೆ. ಸಲ ಅವರು ಯಾವ ಥರ ಉಪವಾಸ ಸತ್ಯಾಗ್ರಹ ಮಾಡಿದ್ರು ತಾವೆಲ್ಲರೂ ನೋಡಿದಿರಿ. ಭೀಮಾ ಡ್ಯಾಮ್ ಅಂತ ಡ್ಯಾಮಲ್ಲಿ ಒಂದು ಹನಿ ನೀರಿರಲಿಲ್ಲ. 2 TMC ನೀರು ಕೊಡಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವರ ಒಂದು ನಾಯಕತ್ವದಲ್ಲಿ ಇವತ್ತು ಪಾಪ ಅವ್ರ ಜೀವವನ್ನು, ಅವ್ರ ಜೀವಕ್ಕೆ ಒಂದು ಏನು ಹೆದರದೆ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ತಾವು ನೀವೆಲ್ಲರೂ ಕಂಡಿದ್ದೀವಿ ಬಂಧುಗಳೇ. ಆದರೆ ಅದೇನು ಅಷ್ಟಕ್ಕೆ ಸೀಮಿತ ಆಯ್ತಾ? ಏನು ಕಲಬುರಗಿ ಜಿಲ್ಲೆನ ಇದೇನು ಅಭಿವೃದ್ಧಿ ಇವ್ರದ್ದು? ಇದು ಪ್ರಶ್ನೆ. ಇವತ್ತು ಆ ಶ್ರೀಧರ್ ಏನಂತ ಹುಡುಗ ತೀರ್ಕೊಂಡಿದ್ದಾನೆ, ಅವನ ಮನೆಗೆ ಕೂಡ ಸಂತಾಪನೆ ಮಾಡೋಕ್ಕೆ ಇಲ್ಲಿವರೆಗೆ ಸಚಿವರು ಹೋಗಿಲ್ಲ. ಇದು ದುರ್ಭಾಗ್ಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಬಂಧುಗಳೇ. ಅದಕ್ಕೆ ದಯಮಾಡಿ ನನ್ನ ಪತ್ರಿಕಾ ಮಿತ್ರರು ಎಲ್ಲರಿಗೂ ನಾನು ಹೇಳೋದು ಒಂದೇ, ಇದಕ್ಕೆ ಕಡಿವಾಣ ನಾವು ಹಾಕಲೇಬೇಕಾಗಿದೆ. ಇಲ್ಲಾದರೆ ನಾವು ಪಾದಯಾತ್ರೆ ಮುಖಾಂತರ ಸಂಪೂರ್ಣವಾಗಿ ನಾವು ಕಾಗಿನ ನದಿಯಿಂದ ಇವತ್ತು ತಾವು ನಿಮಗೆ ತೋರಿಸಿದ್ದೀನಿ, ನದಿಗೆ ಇವರು ಬಟವಾರ ಮಾಡ್ತಾಯಿದ್ದಾರೆ. ಎಲ್ಲಿ ನೀರು ಕೊಡಬೇಕಂತ ಸಂದರ್ಭದಲ್ಲಿ ಇವರು ಪೂರ ನದಿ ಮಧ್ಯದಲ್ಲಿ ಈ ಥರ ರೋಡ್ ಮಾಡಿ ಸ್ಯಾಂಡ್ ಮೈನಿಂಗ್ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾಕೆ ಪ್ರಶಾಂತ್ ಇಲ್ಲಿ ಇದ್ದಂಥ ಆಡಳಿತದವರು ಕಣ್ಣು ಮುಚ್ಕೊಂಡು ಕೂತಿದ್ರಿ? ನಿಮ್ಮದೇನು ಸೆಟ್ಟಿಂಗ್ ಇದೆ ಇವ್ರ ಜೊತೆ? ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಜೀವ ಹೋದರೂ ಕೂಡ ಇವತ್ತಲ್ಲಿ ನೋಡ್ರಿ ನೀವು, ಅವ್ರಿಗೆ ಎಲ್ಲಿ ಅನುಮತಿನೇ ಇಲ್ಲ. ಒಂದು 20 ಫೀಟಿಗೆ ಮಾತ್ರ ಅನುಮತಿ ಇದೆ. ಎಲ್ಲಿ 80, 90, 100 ಅಡಿ ಅವರು ಸ್ಯಾಂಡ್ ಮೈನಿಂಗ್ ಅಂದರೆ ಡಿಗ್ಗಿಂಗ್ ಮಾಡ್ತಾಯಿದ್ದಾರೆ. ಇವತ್ತು ಅವರೇ ಫಾಲೋವರ್ಸ್ಗಳು ಯಾಕೆ ಈ ಕೆಲಸ ಮಾಡ್ತಾರೆ? ಅವ್ರಿಗೆ ಮಾತ್ರ ಈ ಕಣ್ಣು ಮುಚ್ಕೊಂಡು ಯಾವ ಅಧಿಕಾರಿಗಳನ್ನು ಕೈ ಮಾಡೋಂಗಿಲ್ಲ. ಅಲ್ಲಿ ಏನು ಒಂದು ರಾಯಲ್ಟಿ ಚಿಟ್ಟಿನೂ ಕೊಡೋದಿಲ್ಲ. ನಮ್ಮ ಹತ್ರ ವೀಡಿಯೋಗಳಿದೆ, ವೀಡಿಯೋ ಎವಿಡೆನ್ಸ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಇವ್ರು ಮಾಡಿದಂಥ ದಂಧೆಗಳು ಎಲ್ಲ 70-80 ಟನ್ಗಳ ಲಾರಿಗಳು, ಟಿಪ್ಪರ್ಗಳು ಲೋಡಿಂಗ್ ಮಾಡೋದು ಅನುಮತಿನೇ ಇಲ್ಲ. 10 ಟನ್ನಿಗೆ ಮಾತ್ರ ಪರ್ಮಿಷನ್ ಇದೆ. 10 ಟನ್ ಅಥವಾ 20 ಟನ್ ಅದ್ರ ಮೇಲೆ ಇವ್ರಿಗೆ ತುಂಬಂಥದ್ದು ಅಧಿಕಾರಿ ಆ ರೋಡ್ಗಳು ಸಸ್ಟೇನೇ ಮಾಡೋದಿಲ್ಲ. ಸಂಪೂರ್ಣವಾಗಿ ಇವತ್ತು ರೋಡ್ಗಳು ಹದಿಗೆಟ್ಟು ಹೋಗ್ತಾ ಇದೆ. ಎಲ್ಲರನ್ನ ಬರೀ ಏನಪ್ಪ ಅಂತಂದರೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತೇಳಿ ಓಪನ್ ಟಾಪಾಗಿ ಹೇಳ್ತಾರೆ. ಅವ್ರು ನಿಂದೇನಂತ ಯಾರಾದರೂ ಧ್ವನಿ ಎತ್ತಿದ್ರೆ ನಿಂದೇನಪ್ಪ ಸುದ್ದಿ ಅಂತ ನಮಗೆ ಕೇಳಕ್ಕೆ ಬರ್ತಾರೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವ ಥರ ಆಡಳಿತ ಮಾಡ್ತಾ ಇದೆ ಎಂಬುದು ಪ್ರಶ್ನೆ ಇವತ್ತು ಉದ್ಭವ ಆಗುತ್ತೆ. ಜನರು ಕೂಡ ನೋಡ್ತಾ ಇದ್ದಾರೆ. ಅದಕ್ಕೆ ಜನರು ಏನು ಸುಮ್ಮನೆ ಕೂತಿಲ್ಲ. ಹಿಂದೆ ತಾವೇ ಅಪೋಸಿಷನ್ ಇದ್ದಲ್ಲಿ ನಾವು ಯಾವುದೇ ರೀತಿಯಿಂದ ಒಂದು ಬುಟ್ಟಿನೂ ಸ್ಯಾಂಡ್ ಮೈನಿಂಗ್ ಮಾಡಿಕೊಡಲ್ಲ ಅಂತೇಳಿ ಅಂದಂಥ ಮಂತ್ರಿಗಳು ಇವತ್ತು ಶರಣ ಪ್ರಕಾಶ್ ಪಾಟೀಲ್ ನನ್ನ ಅವಧಿಯಲ್ಲಿ ನಾನು ಒಟ್ಟು ಸ್ಯಾಂಡ್ ಮೈನಿಂಗ್ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಸೇಡಂ ತಾಲೂಕದಲ್ಲಿ ಅಂತ ಹೇಳ್ತಾರೆ. ಇವತ್ತು ಚಿತ್ತಾಪುರಲ್ಲಿ ಕೂಡ ಇವತ್ತು ಅವರು ಅದೇ ಅವರ ವಿರೋಧ ಪಕ್ಷದಲ್ಲಿದ್ದಾಗ ಹಲವಾರು ಸಲ ಇದ್ರ ಬಗ್ಗೆ ವಿಡಿಯೋ ವೈರಲ್ಲು ಕೂಡ ಆಗಿದೆ. ನಾನು ಯಾವುದೇ ರೀತಿಯಿಂದ ಸ್ಯಾಂಡ್ ಮೈನಿಂಗಿಗೆ, ಇಲ್ಲಿಗಲ್ ಸ್ಯಾಂಡ್ ಮೈನಿಂಗಿಗೆ ಅನುಮತಿ ಕೊಡೋದಿಲ್ಲ ಅಂತೇಳಿ. ಇವತ್ತು ಲ್ಯಾಂಡ್ ಆರ್ಮಿಗೆ ಇವತ್ತು ನೀವು ಟೆಂಡರ್, ಅದು ಸ್ಯಾಂಡ್ ಟೆಂಡರ್ಸ್ ಕೊಡ್ತೀರಿ. ಹಟ್ಟಿ ಗೋಲ್ಡ್ ಮೈನ್ಸ್ದಲ್ಲಿ ಏನು ಸಂಬಂಧ ಇದೆ? ಹಟ್ಟಿ ಗೋಲ್ಡ್ ಮೈನ್ಸ್ದವ್ರ ಹೆಸರಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡ್ತಾಯಿದ್ದಾರೆ. ಅವ್ರದ್ದು ಯಾವುದೂ ವರ್ಕ್ ಇಲ್ಲ, ಏನೂ ಇಲ್ಲ. ಯಾಕೆ ಅವರಿಗೆ ಇಷ್ಟು ರಾಜಾರೋಷವಾಗಿ 2 ತಾಲೂಕುಗಳು, ಅದು ಮಂತ್ರಿಗಳಿದ್ದಂಥ ತಾಲೂಕದಲ್ಲಿ ನಡೀತಾ ಇದೆ.
ಇದಕ್ಕೆ ಕಡಿವಾಣ ಆಗಬೇಕು. ಇಲ್ಲಿ ಯಾವುದೇ ಬೇರೆ 9 ತಾಲೂಕುಗಳಲ್ಲಿ ಅಥವಾ ಜಾಸ್ತಿ ತಾಲೂಕುಗಳಲ್ಲಿ ಎಲ್ಲಿ ಕೂಡ ಇವತ್ತು ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ. ನಮಗದು ಬೇಕಾಗೂ ಇಲ್ಲ. ದಯಮಾಡಿ ಇವತ್ತು ಏನು ಬಿಜಾಪುರ ಮಾದರಿ ಅಂತ ಇವತ್ತು ಸ್ಯಾಂಡ್ ಇದೆ, ಅದೇ ಒಂದು ಅನುಮತಿ ಕೊಟ್ಟರೆ ಇವತ್ತು ನಮ್ಮ ನದಿಗಳು ಉಳಿತದೆ, ನೀರು ಉಳಿತದೆ. ದನ ಕರುಗಳಿಗೆ ಇವತ್ತು ನಾವು ನೀರನ್ನು ಬೇಕು. ಮನುಷ್ಯರಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಟ್ಯಾಂಕರ್ ಮೂಲಕ ನೀವು RDP ಮಂತ್ರಿಗಳಾಗಿ ಟ್ಯಾಂಕರ್ ಮೂಲಕ ನೀವೇ ಇವತ್ತು ಆದೇಶ ಮಾಡಿ ಹಳ್ಳಿಗಳಲ್ಲಿ ನೀರು ಕೊಡ್ತಾ ಇದ್ದಾರೆ ಕುಡಿಯೋಕ್ಕೆ. ಆದರೆ ನಿಮ್ಮ ಸ್ವಂತ ತಾಲೂಕದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ಯಾಕೆ ನಿಮಗೆ ಕಾಣ್ತಾ ಇಲ್ವೇ? ಇದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ಭಾಳ ಕಠಿಣವಾಗಿ ಇವತ್ತು ಜನತಾದಳ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಇದಕ್ಕೆ ಏನಾದರೂ ಕಡಿವಾಣ ಹಾಕಿಲ್ಲ ಅಂದರೆ ನಾವು ಖಂಡಿತವಾಗಿ ಪಾದಯಾತ್ರೆ ಮೂಲಕ ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡಿ DC ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಅವ್ರು ಯಾಕೆ ಇದ್ರ ಬಗ್ಗೆ ಗಮನ ಇಲ್ಲ, ಇಲ್ಲಾಂದ್ರೆ ಅವ್ರ ಮನೆ ಮುಂದೆ ಪೋಸ್ಟರ್ ಹಂಚ್ತೀವಿ, ಎಲ್ಲ ಫೋಟೋಗಳು ಹಂಚ್ತೀವಿ, ಮಂತ್ರಿಗಳ ಮನೆ ಮುಂದೂ ಫೋಟೋ ಹಂಚ್ತೀವಿ, ಅವ್ರಿಗೆ ಪೋಸ್ಟರ್ಗಳು ಹಂಚ್ತೀವಿ. ಇದು ಏನು ಟೆಂಡರ್ ಇದೆ, ನೀವು ಏನು ಮಾಡ್ತಾಯಿದ್ದೀರಿ, ಇದು ಯಾಕೆ ನೋಡ್ತಾ ಇಲ್ಲ ಅಂತೇಳಿ ಜನರಿಗೆ ಇದು ಎಚ್ಚರಿಕೆ ಕೊಡೋಂಥದ್ದು ಕೆಲಸ ಇವತ್ತು ನಮ್ಮ ಜನತಾದಳ ಪಕ್ಷ ಮುಂದಾಗಿದೆ. ಇದು ಈ ಥರ ಇನ್ನೂ ಎಷ್ಟು ಜನ ಈಗ ನೋಡಿರಿ 3 ದಿನ ಶವ ಬೀಳ್ತದೆ ಬಾಡಿಯಲ್ಲಿ. ಇದ್ರದ್ದು ನೋಡಿರಿ ಮೈನಿಂಗ್ ಎಷ್ಟು ಡಿಗ್ಗಿಂಗ್ ಮಾಡಿದ್ದಾರೆ. ಇದ್ರ ಆಳ ತೆಗೆದು ನೋಡಿದ್ರೆ ಅಂದರೆ 100 ಫೀಟ್ ಅಡಿ ಇದೆ. ಇಂಥ ಒಂದು ಜೀವ ಹೋದರೂ ಕೂಡ ಇವತ್ತು ಯಾವುದೇ ರೀತಿಯಿಂದ ಅಲ್ಲಿ ಆ್ಯಕ್ಷನ್ ತೊಂದಿಲ್ಲ ಅಂತಂದರೆ ಈ ಸರ್ಕಾರನೇ ಪೂರ ಸಂಪೂರ್ಣವಾಗಿ ಲೂಟಿಕೋರ್ ಅಂತೇಳಿ ಘೋಷಣೆ ಮಾಡಬೇಕಾಗತ್ತೆ. ಅಂತೇಳಿ ಏನು ಮಾತಾಡ್ತಿದ್ರಿ, ಅಸೆಂಬ್ಲಿ ಒಳಗಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೇರೆ ಕ್ವಶನ್ ಇಲ್ಲ. ನಿಮ್ಮ ಜಿಲ್ಲೆಗಳಲ್ಲಿ ಏನು ನಡೀತಾ ಇದೆ ಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ. ಇಂಥ ಪರಿ ನೀವು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ನಿಮ್ಮ ಫಾಲೋವರ್ಸ್ಗಳಿಗೆ ನೀವು ಯಾರು ಅವರು ಹಿಂದುಗಡೆ ತಿರುಗಾಡ್ತಾರೆ, ಅವ್ರ ಮನೆ ಮುಂದಿರ್ತಾರೆ, ಅವರಿಗೆ ಇವೆಲ್ಲ ಸ್ಯಾಂಡ್ ಮೈನಿಂಗ್ ಟೆಂಡರ್ಗಳಾಗಿದೆ. ದಯಮಾಡಿ ಇದ್ರ ಬಗ್ಗೆ ಇನ್ನಾದರೂ ಕಣ್ಣು ತೆಗೆದು ಕಿಸಿದ್ರೆ ಇದಕ್ಕೆ ಕಡಿವಾಣ ಹಾಕಿ ಬಿಜಾಪುರ ಮಾದರಿ ಅಂತೆ ಸ್ಯಾಂಡ್ ಏನಲ್ಲಿ ಯಾವುದೇ ರೀತಿಯಿಂದ ಎಷ್ಟು ಹಲವಾರು ನದಿಗಳಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಸ್ಯಾಂಡ್ ಮೈನಿಂಗ್ಗೆ ಅನುಮತಿ ಇಲ್ಲ. ಅದೇ ಯಾಕಂದ್ರೆ ಅದೇನು ಬೇರೆ ರಾಜ್ಯ ಅಲ್ಲ, ಅದನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯ ಆದ ಕಾರಣ ಇವತ್ತು ನೀರು ಉಳಿಸ್ಬೇಕಾಗಿದೆ. ಇವತ್ತು ನೀರು ಉಳಿಸ್ಬೇಕಾದ್ರೆ ಖಂಡಿತವಾಗಿ ಇದನ್ನು ಕಡಿವಾಣ ಹಾಕಿ ಸ್ಯಾಂಡ್ಗೆ ಅನುಮತಿ ಕೊಡಿ, ಹೊಳೆಗಳನ್ನು ರಕ್ಷಣೆ ಆಗಲಿ. ಈ ಬಿಸಿಲು ನಾಡು ಭಾಗ ನಮ್ಮದು, ಕುಡಿಯೋಕ್ಕೆ ನೀರಿನ ಸಮಸ್ಯೆ ಇದೆ. ಇಲ್ಲಿ ಎಲ್ಲೋ ಡ್ಯಾಮ್ಗಳು ನೋಡ್ತಾ ಇದ್ದೀರಿ ನೀವು, ನೀರಿದ್ದರೂ ಕೂಡ ಇಲ್ಲಿವರೆಗೆ ಕಾವಲೆ ಮುಖಾಂತರ ಯಾವೊಬ್ಬ ರೈತರಿಗೂ ಕೂಡ ಇವತ್ತು ನೀರು ಬರ್ತಾ ಇಲ್ಲ. ಈ 9 ತಾಲೂಕುಗಳಲ್ಲಿ ತೋರಿಸಿ ಯಾವ ತಾಲೂಕದಲ್ಲಿ ನೀರಾವರಿಗೆ ಯಾಕೆ ನೀವು ಒತ್ತಡ ಕೊಡಲ್ಲ, ಸ್ಯಾಂಡ್ ಮೈನಿಂಗ್ ಯಾಕೆ ಒತ್ತಡ ಕೊಡ್ತೀರಿ? ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕಡಿವಾಣ ಹಾಕಿದೆ. ಇವತ್ತು ಖಂಡಿತವಾಗಿ ಖಂಡನೆ ಇದೆ. ಇದು ಕಲಬುರಗಿ ಜಿಲ್ಲೆಯದು ಇದು ಇಂಥ ಥರ ಆದರೆ ಇನ್ನೂ ಎಷ್ಟು ಶವಗಳು ಬೀಳ್ತಾವೋ, ಎಷ್ಟು ಜನ ತೀರೋಗ್ತಾರೋ. ಅಧಿಕಾರಿಗಳು ಸಂಪೂರ್ಣವಾಗಿ ಭ್ರಷ್ಟರಾಗಿದ್ದಾರೆ. ಒಂದು ರಾಯಲ್ಟಿನೂ ತೊಳೋದಿಲ್ಲ ಅಲ್ಲಿ. ಇದು ಪೂರಾ ಸಂಪೂರ್ಣ ಕರ್ನಾಟಕ ರಾಜ್ಯಕ್ಕೆ ಇವರು ಪೂರ ನಮ್ಮ ಖಜಾನೆಯನ್ನು ಲಾಸ್ ಮಾಡ್ತಾಯಿದ್ದಾರೆ. ಜನರ ಸಂಪತ್ತನ್ನು ಪೂರ ಲೂಟಿ ಮಾಡ್ತಾಯಿದ್ದಾರೆ. ಇದಕ್ಕೆ ಇವತ್ತು ಜನತಾದಳ ಪಕ್ಷದ ವತಿಯಿಂದ ನಾನು ಖಂಡನೆ ಮಾಡಿ ಇದಕ್ಕೆ ವಿಶೇಷವಾಗಿ ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೋ ಎಲ್ಲ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಏನು ಲ್ಯಾಂಡ್ ಆರ್ಮಿ ಮುಖಾಂತರ ಬರೀ ಹೇಳಕ್ಕೆ ಲ್ಯಾಂಡ್ ಆರ್ಮಿ ಇದೆ, ಮಾಡೋರೆಲ್ಲ ಇವರು ಫಾಲೋವರ್ಸ್ಗಳೇ ತೊಗೋಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ವೀಡಿಯೋಗಳಿದೆ, ಎಲ್ಲ ಕಳಿಸ್ತೀವಿ. ಒಬ್ಬ ಲ್ಯಾಂಡ್ ಆರ್ಮಿ ಆಫೀಸರ್ ಇಲ್ಲ, ಹಟ್ಟಿ ಗೋಲ್ಡ್ ಮೈನ್ಸ್ ಆಫೀಸರ್ ಇಲ್ಲ. ಹೊಳೆಯಿಂದ ಡೈರೆಕ್ಟಾಗಿ ಮಷೀನಿಂದ ಲೋಡ್ ಮಾಡಿ ಹಾಕ್ತಾರೆ. ಎಲ್ಲ ನೀವು ನೋಡ್ತೀರಿ, ರೋಡ್ ಮೇಲೆ ಗಾಡಿಗಳು ನೀರು ಸೋರ್ಕೊಂತ ಬರ್ತಾ ಇರುತ್ತೆ ರೈತಿಗಳು. ಅದು ಅನುಮತಿನೇ ಇಲ್ಲ ಅವರಿಗೆ. ಅವರು ಏನಾದರೂ ಟೆಂಡ್ರ ಇದ್ದರೂ ಕೂಡ ಲೀಗಲಾಗಿ ಅಲ್ಲೇ ಸ್ಟಾಕ್ ಮಾಡಬೇಕು. ಅವರು ಮಾಡಿ 10 ಟನ್ನಿಗೆ ಮಾತ್ರ ಕೊಡಬೇಕು. 50-60 ಟನ್ 70 ಟನ್ವರೆಗೆ ಇವರು ಟಿಪ್ಪರ್ಗಳಲ್ಲಿ ಸ್ಯಾಂಡ್ ಸಾಗಿಸಿ ಸಂಪೂರ್ಣ ಹೊಳೆಯನ್ನು ಖಾಲಿ ಮಾಡಿ ನೀರು ಪೂರ ಸಂಪೂರ್ಣ ಭೂಮಿಯಲ್ಲಿ ಕುಸಿದೋಗುತ್ತೆ. ದನ ಕರುಗಳಿಗೆ ಮನುಷ್ಯರಿಗೆ ನೀರು ಇರೋದಿಲ್ಲ. ಇದನ್ನು ಕಡಿವಾಣ ಹಾಕಲೇಬೇಕಂತ ನನ್ನ ಆಗ್ರಹ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
360239.